ಹಗರಣದಲ್ಲಿ ಇವರು ಆ ಸಮುದಾಯದಿಂದ ಬಂದಿರತಕ್ಕಂಥ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಮಾದಿಗ ಅಂತ ನಿಮ್ಮ ಜಾತಿ ಮತ್ತೆ ಸಂಘರ್ಷ ಇಟ್ಟಿದ್ರೆ ಅವ್ರಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಒಂದ್ ಕಡೆ ದಲಿತ ಅಂತಕ್ಕಂಥದ್ದನ್ನ ಅದನ್ನೆಲ್ಲರೂ ಪದಪ್ರಯೋಗಗಳ ಬಗ್ಗೆ ಅದಕ್ಕೆ ಹೇಳಿದೆ ಯಾವ ಮೂರು ತನಿಖಾ ಸಂಸ್ಥೆಗಳು ಯಾವ ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆಗೆ ಅಡ್ಡ ಬರುವಂತ ಸಂಗತಿಗಳನ್ನ ನಾನು ಮಾತಾಡ್ತಾ ಇಲ್ಲ. ಚನ್ನೋಣ ಒಂದ್ ನಿಮಿಷ ಇರು, ಒಂದ್ ನಿಮಿಷ ಚನ್ನೋರ ಒಂದ್ ನಿಮಿಷ. ಏನ್ ಸರ್ ಅಧ್ಯಕ್ಷ ಈ ಸುಪಾರಿ ಅಂದ್ರೆ ಏನು? ಅದನ್ನ ತೆಗೆಸಾಕ ಅಲ್ಲ, ಏನ್ ಸುಪಾರಿ ಅಂದ್ರೆ ಏನು ಅರ್ಥ ಆಗಿಲ್ಲ. ಏನ್ ಸುಪಾರಿ ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಏನು ಅಂತ ಅದನ್ನು ಉತ್ತರ ಕೊಡ್ಲಿಕ್ಕೆ ನಾನು ಹೇಳ್ತಾ ಇರೋದು ಪಾರ್ಲಿಮೆಂಟ್ ಸುಪಾರಿ ಅಂದ್ರೆ ಏನು ಅದಕ್ಕೆ ಡೆಫಿನಿಷನ್ ಕೊಡ್ಬೇಕು ಫಸ್ಟ್. ವಾಟ್ ಈಸ್ ಸುಪಾರಿ? ಸುಮ್ಮನೆ ಮನ್ಸಿಗೆ ಬಂದು ಮಾತಾಡ್ತಾ ಇದ್ದಾರೆ. ಈ ಚರ್ಚೆ ಯಾರು ಮುಂದೆ ಮಾತಾಡ್ತಾರೆ? ಈ ಚರ್ಚೆ ನೀವು ಮನ್ಸಿಗೆ ಬಂದು ಮಾತಾಡ್ತಾರೆ. ನಾನಲ್ಲ, ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಸುಪಾರಿ. ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ. ನನ್ನ ಹಕ್ಕು ಅದು. ಸುಪಾರಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಏನ್ ಇದ್ರಲ್ಲಿ ಏನು ತಪ್ಪೇನೈತೆ? ಪದೇ ಪದೇ ಪಾರ್ಲಿಮೆಂಟ್ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಯಾಕೆ ಜ್ಞಾನ ಇಲ್ಲ? ಇನ್ನು ನಿಮ್ಗಿಲ್ಲ ಅಷ್ಟೇನೆ. ಸಚಿವರೇ ಅದರ ಬಗ್ಗೆ ಈಗಾಗಲೇ ನಾನು ಅದಕ್ಕೆ ಕೇಳ್ತಾ ಇರೋದು. ನಾನು ಅದಕ್ಕೆ ಸರ್ ನಾನು ಎಲ್ಲೆಲ್ಲೋ ಹೋಗ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ನೀವು ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ನೀವು ಸುಮ್ನೆ ಅಡ್ಡ ಬರಬೇಡಿ. ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ಜ್ಞಾನೇಂದ್ರ ಸಾಹೇಬ್ರಿಗೂ ಕೇಳ್ತೀನಿ, ಚಿನ್ನುವರ್ಗೂ ಕೇಳ್ತೀನಿ. ಸುಪಾರಿ ಅಂದ್ರೆ ಏನು? ಕೇಳಿಸ್ತಾರ ಅದೇನು ಅಂತ? ಯಾವ್ದು ಬಾಂಬೆ ಭಾಷೆ? ಬಾಂಬೆ ಭಾಷೆ ಯಾವುದು? What is this? ಇದಕ್ಕೂ ಕೊಡೋದು ಅಂತ ಸುಪಾರಿ ಅಂತ ಹೇಳಿದ್ರೆ ಮತ್ತೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಏನು? ಅದನ್ನು ಸುಪಾರಿ ಕೊಟ್ಟಿದ್ರ ನೀವು? ಇಲ್ಲ ಅಧ್ಯಕ್ಷರ, ಸ್ಪಷ್ಟೀಕರಣ ಕೊಡ್ಲಿ ಅವರು. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಎರಡು ಸುಪಾರಿನ ಅವಾಗ ಏನು ಮಾತಿಗೆ ಗೌರವ ಇದೆಯಾ? ಸುಪಾರಿ ಅಂದ್ರೆ ಸತೀಶಣ್ಣ ಈಗ ಈ ಆತ್ಮಹತ್ಯೆ ಸಂತೋಷ್ ಪಾಟೀಲ್ ಅವರ ಪ್ರಕರಣ ಏನು? ಏನು ಕೇಳಿ ದಯವಿಟ್ಟು